ಖುಷಿ ಆಗುತ್ತೆ ಸರ್ ಜಾಸ್ತಿ. ಹ್ಮ್ ನಿಮ್ ಯಜಮಾನ್ರು ಕಷ್ಟಪಟ್ಟಿದ್ ದುಡ್ಡು ಮೇಡಮ್. ಏನಂತ ಹೌದು, ಅಳುನು ಬರುತ್ತೆ ಖುಷಿನೂ ಆಗುತ್ತೆ, ಎರಡೂ ಬರುತ್ತೆ ಸರ್. ಇರ್ಲಿ. ಸರ್ ಬದುಕಿದಾಗಂತೂ ನಮ್ಗೆ ಅಂತ ಏನು ಮಾಡ್ಲಿಲ್ಲ ಅವರು. ಹ್ಮ್ ಜೊತೆಗೆ ಚೆನ್ನಾಗ್ ಸಾಕಿದ್ರು, ಹ್ಮ್ ಇಂಥದಿಲ್ಲ ಹಂಗಿರ್ಲಿಲ್ಲ, ಹಂಗೆ ಸಾಕಿದ್ರು. ಬಟ್ ಸತ್ ಮೇಲೆ 1 ರೂಪಾಯಿನೂ ಲಾಭ ಇರ್ಲಿಲ್ಲ ಸರ್. ಪೆನ್ಷನ್ ಅಮೌಂಟ್ ಬರುತ್ತೆ, ಟೋಟಲ್ 10 ಲಕ್ಷ ಕ್ರೆಡಿಟ್ ಹಾ. ಆಗುತ್ತೆ ನಿಮ್ಗೆ. ಹಾ ಸರ್. ಈಗ 2 ಅಮೌಂಟ್ ಈಗ ಕ್ರೆಡಿಟ್ ಆಗತ್ತೆ ಇವತ್ತು ಸಾಯಂಕಾಲದೊಳಗಡೆ. ಹಾ, 7,07,000 ಮತ್ತೆ ಸರ್. ಇನ್ನು ಬೇರೆ ಅಮೌಂಟ್ ಬರುತ್ತೆ. ಇನ್ನು ಕಡಿಮೆ ಅಂದ್ರೆ 2.5 ಲಕ್ಷ ಬರುತ್ತೆ. ಸರಿ ಸರ್, ಓಕೆ. ಏನಂತೀರಿ ಮೇಡಮ್ ಇವಾಗ? ಖುಷಿ ಆಗುತ್ತೆ ಸರ್, ಅದು ಹೇಳಕ್ ಆಗ್ತಿಲ್ಲ. ಇವಾಗ ನಿಮ್ ಟೈಮ್ ಮೇಡಮ್ ಮಾತಾಡಕ್ಕೆ. ಹೌದು, ಹ್ಮ್ ಖುಷಿ ಆಗುತ್ತೆ. ಯಾಕೆಂದ್ರೆ ಸರ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಅದು ಹೊರಟೋಗುತ್ತೆ, ನಮ್ ಕೈಗೆ ಸಿಗಲ್ಲ. ಹ್ಮ್ ನಮ್ ಗಂಡ ಎಷ್ಟು ದುಡಿದ್ರು ವ್ಯಾಲ್ಯೂನೇ ಇಲ್ಲ, ಬೀದಿಗ್ ಬಿಟ್ಟೋದ್ರು. ತುಂಬಾ ತುಂಬಾ ಅಂದ್ರೆ ತುಂಬಾ ಬೈಕೊಂಡಿದೀನಿ ಸರ್ ಹೇಳ್ಬೇಕಂದ್ರೆ. ಹ್ಮ್ ಏನ್ ಮಾಡಿದ್ರು ಇವ್ರು ಬದುಕಿದ್ದು ನಮಗೆ ಏನೋ ಮಾಡ್ಲಿಲ್ಲ, ಬದುಕಿದ್ದಾಗ ಸತ್ಮೇಲೆ ಏನೋ ಮಾಡ್ಲಿಲ್ವಲ್ಲ. ಹ್ಮ್ ಮಕ್ಳಿಗೆ ಒಂದ್ ಎಜುಕೇಶನ್ಗಾದ್ರೂ ಒಂದ್ ಸ್ವಲ್ಪ ಅಮೌಂಟ್ ಆಗಿರೋದು. ಹ್ಮ್ ನೀವು ಸ್ವತಃ ಹೌದು ಏನೇನ್ ಮಾಡಿದ್ರಿ ಅಮೌಂಟ್ ತಗೊಳಕ? ನೀವು ಸ್ವತಃ ಏನೇನ್ ಪ್ರಯತ್ನ ಮಾಡಿದ್ರಿ? ಸರ್, ನಾನು ನಮ್ಮ ಮನೆ ಫ್ರೆಂಡ್ಸ್ ಇರ್ತಾರಲ್ಲ ಹ್ಮ್ ಅವ್ರ ಕಡೆಯಿಂದ ಹೋಗಿದ್ದೆ. ಹ್ಮ್ ಮತ್ತೆ ಪ್ರೈವೇಟ್ ಆಗಿ ಹೋಗಿದ್ದೆ ಸರ್, 2-3 ಸಲ ಹೋಗಿದ್ದೀನಿ ಆಫೀಸ್ ಹತ್ರ ಹ್ಮ್ ಸಿಂಗಲ್ ಆಗಿ. ಹ್ಮ್ ಪ್ರೈವೇಟ್ ಅಲ್ಲಿ ಹೋಗಿ ಅವ್ರ ಮುಂದೆ ಹತ್ಕೊಂಡು ಕಣ್ಣೀರ್ ಹಾಕೊಂಡ್ ಕೇಳ್ಕೊಂಡಿದೀನಿ ಸರ್. ಹ್ಮ್ ಕಂಪ್ನಿ ಮಕ್ಳು ಅವನ ಮರಿ ಮುಂದೆ. ಇದ್ದಾರೆ. ಹ್ಮ್ ಕಂಪ್ನಿ ಅವ್ರ ಮುಂದೆ, ಅವರು ಅಲ್ಲಿ ಇರ್ತಾರಲ್ಲ ಸರ್ ಹ್ಮ್ HR ಆಫೀಸ್ ಎಲ್ಲ, ಡಿಪಾರ್ಟ್ಮೆಂಟ್. ಹ್ಮ್ PF ಆಫೀಸ್ ಹತ್ರ ಅಲ್ಲಿ. ಹ್ಮ್ ಸರ್ ಮಕ್ಳಿದಾರೆ ಹಿಂಗೆ, ಹ್ಮ್ ಮಕ್ಳು ಎಜುಕೇಶನ್ ಆಗುತ್ತೆ, ಹ್ಮ್ ಏನಕ್ಕಾದ್ರೂ ಹೆಲ್ಪ್ ಆಗುತ್ತೆ ಸರ್. ಅದ್ ಬಂದ್ರೆ ಓದ್ಸಕ್ ಅಮೌಂಟ್ ಇಲ್ಲ, ನಾನು ಒಬ್ಳೆ ದುಡಿತಿರೋದು. ಹ್ಮ್ ಸರ್ ನನ್ಗೂ ಇವಾಗ ಹೊರಗಡೆ ಪ್ರೈವೇಟ್ ಕಂಪ್ನಿಯಲ್ಲಿ ನಿಮ್ಗೆ ಗೊತ್ತಲ್ಲ ಸರ್, 10-15 ಸಾವಿರ ಅಷ್ಟೇ ಸ್ಯಾಲ್ರಿ. ಹೌದು ಹೌದು ಹೌದು. ಹ್ಮ್ ಅಷ್ಟ್ರಲ್ಲಿ ನಾನ್ ಬಾಡಿಗೆ ಹೆಂಗ್ ಕಟ್ಕೊಳ್ಳಿ ಹ್ಮ್ ಸರ್? ನನ್ ಮಗುಗೆ ಏನಿಲ್ಲ ಅಂದ್ರು SLCಗೆ 1 ಲಕ್ಷ ರೂಪಾಯಿ ಆಗೈತೆ ಸರ್ ಹ್ಮ್ ಹ್ಮ್ ಓದ್ಸಕ್ಕೆ. ಹ್ಮ್ 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 ಓದಿಸ್ಲಿಲ್ಲ ಅಂದ್ರೆ ಸರ್ ಇಲ್ಲೂ ಹೊಲ ಇಲ್ಲ, ಹೌದಾ? ತೀರಾ ಹ್ಮ್ ಬಂದು ರೈತರು ಕೆಲಸ ಮಾಡ್ಕೊಂಡಿರ್ತಾರೆ ಹ್ಮ್ ಜನಕ್ಕೆ. ಹ್ಮ್ ಹಂಗಾಗಿ ನನ್ ಕಷ್ಟ ನನ್ ಪಟ್ರು ಪರವಾಗಿಲ್ಲ, ನನ್ ಕಷ್ಟ ನನ್ ಮಕ್ಳಿಗೆ ಬರೋದ್ ಬೇಡ ಅಂತ ಹೇಳ್ಬಿಟ್ಟು ಹ್ಮ್ ಕಷ್ಟಪಟ್ಟು ಜಾಬ್ ಮಾಡಿ ನನ್ ಒಡವೆ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟು ಓದ್ಸಿದೀನಿ ಸರ್ ನನ್ ಮಗನ್ನ. ಹ್ಮ್ ಯಾವ್ದೋ ಒಂದ್ ರೂಪದಲ್ಲಿ. ನೀವ್ ಹೇಳಿದ್ರಲ್ಲ ಸರ್, ಇನ್ನು ಹ್ಮ್ ಸ್ಕೂಲ್ ಓಪನ್ ಆಗೋದ್ರೊಳಗೆ ಬರಂಗ್ ಮಾಡ್ಕೊಡ್ತೀನಿ ಅಂತ. ಮಾತಿಗೆ ಮುಟ್ಕೊಂಡಿದ್ದೀನಿ ಮೇಡಮ್ ನಾನು. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹ್ಮ್ ಅದಕ್ಕೋಸ್ಕರನೇ ನಾನು ಸರ್, ನೀವು ಹೇಳಿದ್ದು ಮಾತಿನಂತೆ ನಡ್ಕೊಂಡ್ಬಿಟ್ಟಿದೀರಾ ಸರ್ ನೀವು. ಅಷ್ಟು ತುಂಬಾ ಭರವಸೆನಾ ಮೇಡಮ್? ಇವಾಗ ನಾನ್ ಮಾತು ಕೊಟ್ಟಿದ್ದೆ ನಿಮ್ಗೆ, ಅಷ್ಟು ನಂಬಿಕೆ ಇತ್ತು ನನ್ನ ಮಾತಿನ ಮೇಲೆ? ಅದು ಯಾವ ತರ ಸರ್? ನನಗೆ ಇರ್ಲಿಲ್ಲ ಸರ್, ನಂಬ್ತಿರೋ ಇಲ್ವೋ, ಹಾ ತುಂಬಾ ಸಲ ಹೋಗಿ ಸೋತಿರೋದ್ರಿಂದ ಹ್ಮ್ ಇದು ಆಗಲ್ಲ ಫಿಕ್ಸ್ ಆಗ್ಬಿಟ್ಟಿದೆ ಸರ್. ನಾನು ಏನ್ ಮೇಡಮ್? ನಿಮ್ ಹತ್ರ ಮುಚ್ಚು ಮರೆ ಏನು ಸರ್, ಇದು ಹ ಆಗಲ್ಲ ಅಂತಾನೆ ಫಿಕ್ಸ್ ಆಗ್ಬಿಟ್ಟಿದ್ದೆ ನಾನು. ಆಗಿಲ್ಲ ಅಂತ, ಆಗಲ್ಲ ಇದು ಅಂತಾನ ಫಿಕ್ಸ್ ಆಗಿದ್ರಿ? ಫಿಕ್ಸ್ ಆಗಿದೆ, ಹೌದು ಹ್ಮ್ ಸರ್. ಆಗಲ್ಲ, 2.5 ಲಕ್ಷ ರೂಪಾಯಿ ದುಡ್ಡನ್ನ ನೆಚ್ಕೊಂಡು ನನ್ ಮಕ್ಳನ್ನ ಇದ್ ಮಾಡಕ್ ಆಗಲ್ಲ ಅಂತ ಹ್ಮ್ ತುಂಬಾ ಅಂದ್ರೆ ತುಂಬಾ ಫಿಕ್ಸ್ ಆಗಿದೆ ಸರ್ ನಾನು. ಹ್ಮ್ ಫಿಕ್ಸ್ ಆಗಿ ಅಲ್ಲೂ ಇಲ್ಲೂ ದೇವ್ರು ಕೇಳಿದ್ರೆ ಸರ್ ಆಗುತ್ತೆ ಆಗುತ್ತೆ ವೆಯ್ಟ್ ಮಾಡ್ರಿ ಅಂತ ಹೇಳೋದು. ಹ್ಮ್ ಬಟ್ ಆದ್ರೂ ನಾನು ಎಷ್ಟು ಸಲ ನಮ್ಮ ಮನೆಯವ್ರು ಸೊತ್ತಾಗಿದ್ದ ಕೇಳ್ತೀವಿ. ಅಂದ್ರೆ ನಿಮ್ ಯಜಮಾನ್ರು ಎಕ್ಸ್ಪೈರ್ಡ್ ಆಗಿ ಇವತ್ತಿಗೆ 6 ವರ್ಷದ ತನಕ ಬಂತ, ಹತ್ತತ್ರ 6 ವರ್ಷ ಸರ್. 5 ವರ್ಷ ತುಂಬಿ ಹ್ಮ್ ಈಗ 6 ವರ್ಷ ತಪ್ಪಿದ್ದು 1 ತಿಂಗಳಾಗುತ್ತೆ. 15ನೇ ತಾರೀಕು ಬಂದ್ರೆ 5 ವರ್ಷ ಅನ್ಕೊಳ್ಳಿ. 5 ವರ್ಷ 1 ತಿಂಗಳು. 5 ವರ್ಷದ ಹೌದು 1 ತಿಂಗಳಿಂದ ಇದು 7 ಲಕ್ಷ ಬಿಡಿ, ಜಸ್ಟ್ ನೀವು ಅಲ್ಲಿ ಇರ್ತಕ್ಕಂಥ 2,84,000 ರೂಪಾಯಿಕನ ಫೋಕಸ್ ಮಾಡಿದ್ರ ಹೊರ್ತು ಇದು ಯಾವ್ದು ಗೊತ್ತಿಲ್ಲ ನಿಮ್ಗೆ. ಗೊತ್ತಿಲ್ಲ. ಹೌದು ಹ್ಮ್ ಸರ್, ಇದು ಯಾವ್ದು ಹೌದು. ಗೊತ್ತಿಲ್ಲ. ಈ ತರ ಬೆನಿಫಿಟ್ ಇದೆ, ಹಾ, ಈ ತರ ತಗೊಳ್ಬೇಕು, ಅದು ಬಂದ್ರ ಸಾಕಪ್ಪ ಅನ್ನೋ ತರ ಒದ್ದಾಡ್ತಿದ್ರಿ ನೀವು. ಹೌದು ಹೌದು ಸರ್, ಅಷ್ಟು ಬಂದ್ರೆ ಸಾಕು ಅಂತ ಫೀಲ್ ಇದೆ ಹ್ಮ್ ಸರ್. ಇವಾಗ ನೀವ್ ಹೇಳಿದಿರಲ್ಲ ಸರ್, ನಿಮ್ ಖಂಡಿತ ಕೃತಜ್ಞತೆಳಾಗಿರ್ತೀನಿ ಸರ್. ನಾನು ಇರ್ಲಿ ಸಾಯೋವರೆಗೂ ನೆನೆಸ್ಕೋತೀವಿ ಸರ್. ಇರ್ಲಿ, ನನ್ನ ನೀವು ಕರ್ತವ್ಯ ಈ ಇರೋದು ತರ ಅದು ಇದ್ರು, ನಿಮ್ಗೋಸ್ಕರ. ಹಿಂಗ್ ಮಾಡಿದ್ರು. ಹ್ಮ್ ಹಾ, ನನ್ನ ಖಂಡಿತ ಸರ್, ಕರ್ತವ್ಯ ತುಂಬಾ ನಿಮ್ಗೆ ಖುಷಿ ಹೆಲ್ಪ್ ಆಗುತ್ತೆ. ಮಾಡಕ ರಾಯರ್ ಶಕ್ತಿ ಕೊಟ್ಟಾರ. ನಾನು ನಿಮ್ಗೋಸ್ಕರನ ಕಷ್ಟ ಪಡ್ತೀನಿ, ನಿಮ್ಗೋಸ್ಕರನ ಕೆಲಸ ಮಾಡ್ತೀನಿ. ನೀವಂತಲ್ಲ, ಹೌದು, ನಿಮ್ಮಂತರ ಬಂದ್ರು ಕೂಡ ನಮ್ಮಂತವ್ರು ಹೌದು, ಎಷ್ಟೋ ಜನ ಹೆಲ್ಪ್ ಇದಾರೆ. ಮಾಡಿರ್ತೀರಾ. ನಿಮ್ಗೆ ಒಳ್ಳೇದಾಗ್ಲಿ ಸರ್, ಹ್ಮ್ ಚೆನ್ನಾಗಿರ್ಲಿ ನೀವು, ನಿಮ್ ಮಕ್ಳು, ನಿಮ್ ಸಂಸಾರ ಚೆನ್ನಾಗಿರ್ಲಿ ಸರ್, ಅಷ್ಟೇ ಸಾಕು. ಇದೇ ಬೆಸ್ಲಿಂಗ್ ಮೇಡಮ್ ನಮ್ಗೆ. ಇದೇ ನೀವು ಮಾಡ್ತಿರ್ಲಿ, ಇದೇ ಆಶೀರ್ವಾದ ನನ್ ಕಾಪಾಡೋದು ಅನ್ಕೊಂಡಿದೀನಿ ನಾನು. ಈಗ ನಿಮ್ ಹೌದು ಖುಷಿಯಾಗ ಸರ್. ನಮ್ ಕ್ಷಣಗಳನ್ನು ಅನುಭವಿಸ್ತೀವಿ ನಾವು.
ಹೌದು. ನಿಮ್ ಯಜಮಾನ್ರನ್ನ ಹುಟ್ಟಾಕುವಂತ ಶಕ್ತಿ ನಮ್ ಕಡೆ ಇಲ್ಲ, ಬಟ್ ನಿಮ್ ಇಲ್ಲ. ಯಜಮಾನ್ರ ನೀವ್ ಇರೋ ತನಕ ಇದಾರ ಅಂತೇಳಿ ಸಾಬೀತುಪಡಿಸ್ತೀವಿ ನಾವು. ಹೌದು. ತಿಂಗಳ 4,325 ರೂಪಾಯಿ ಪೆನ್ಷನ್ ಬರುತ್ತೆ ನಿಮ್ಗೆ ಮತ್ತೆ ನಿಮ್ ಮಕ್ಕಳಿಗೆ ಸೇರಿ. ನಿಮಗೆ 3,000, ನಿಮ್ ಮಕ್ಕಳಿಗೆ ಹಾ. ಇಬ್ರಿಗೆ 725 ಹಾ. ಟೋಟಲ್ 4,300 ಚಿಲ್ಡ್ರೆ ಬರುತ್ತೆ. ಸಾಕಲ್ಲ ಮೇಡಮ್? ನಿಮ್ದೊಂದು ಓ 15,000, ಸಾಕು ಇದೊಂದು 20,000 ತನಕ ಆಗತ್ತ. ಬಟ್ ಸಾಕು ನಿಮ್ ಸರ್. ಯಜಮಾನ್ರು ಬಂದು ದುಡ್ದು ಕೊಡ್ತಾರನ್ನ ಫೀಲಿಂಗ್ಸ್ ಇರುತ್ತ. ಹೌದು. ಅದಕ್ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ ಮೇಡಮ್ ನಾವು. ಹೌದು ಸರ್. ಹ್ಮ್ ನನ್ ನನಗೆ ಮೇಲೆ ಜಾಸ್ತಿ ಹೆಂಗ್ ನಂಬಿಕೆ ಬಂತು ಮೇಡಮ್? ಈಗ ನನ್ ನಂಬರ್ ಹೆಂಗ್ ಸಿಕ್ತಿ, ಹೆಂಗ್ ನಂಬಿಕೆ ಬಂತು?